ನೂರ ನೂರ 72ನೇ ಶ್ಲೋಕ. 173ನೇ ಶ್ಲೋಕ. ನೈವೋ ದ್ವಿಜೇ ಭವದುರುತ್ಯಯ ವೈತರಣ್ಯಾಃ ತ್ವತ್ತೀರ್ಥಗಾಯ ನಮಃ ಮೃತಮತ್ತ ಚಿತ್ತಃ ಶೋಚೇನು ತೇ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಪರಮುದ್ವಹತೋ ವಿಮೂಢಾನ್ ನ ಏವ ಉದ್ವಿಜೆ ಭವ ದುರುತ್ಯಯ ವೈತರಣ್ಯಾಃ ತ್ವತ್ತೀರ್ಥ ಗಾಯನ ಮಹಾಮೃತಮತ್ತ ಚಿತ್ತಃ ಶೋಚೇನು ತೇ ವಿಮುಖಚೇತಸಃ ಇಂದ್ರಿಯಾರ್ಥ ಮಾಯಾಸುಖಾಯ ಭರಂ ಉದ್ವಹತಃ ವಿಮೂಢಾನ್. ಪ್ರಹ್ಲಾದ ನರಸಿಂಹದೇವರ ಮುಂದೆ ಹೇಳ್ತಾ ಇರ್ತಕ್ಕಂಥ ಶ್ಲೋಕ ಇದು. ಅಂದ್ರೆ ನಾನು ಈ ದೊಡ್ಡ ಇದೊಂದು ವೈತರಣಿ, ಭವವೈತರಣಿ, ಸಂಸಾರವೆಂಬ ಸಾಗರ ಅಂತೇನಿದೆ, ಸಂಸಾರ ಸಾಗರಕ್ಕೆ ನಾನು ಹೆದರೋದಿಲ್ಲ. ಅದು ಅದು ಎಂಥದ್ದು? ಭವ ಅಂದ್ರೆ ಸಂಸಾರ, ಅದು ದೊಡ್ಡ ವೈತರಣಿ, ದಾಟ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ನದಿ. ಈಗ ಯಮಲೋಕದ ಮಾರ್ಗದಲ್ಲಿ ಸಾಗುವವರಿಗೆ ಸಿಗುವಂತ ನದಿ ವೈತರಣಿ. ರಕ್ತ, ಮಲ, ಮೂತ್ರ, ಮಾಂಸ ಇವುಗಳಿಂದ ತುಂಬಿರತಕ್ಕಂಥದ್ದು. ಅತಿ ಕ್ರೂರ ಜಲಜಂತುಗಳಿಂದ ತುಂಬಿರತಕ್ಕಂಥ ನದಿ ವೈತರಣಿ. ಈ ಸಂಸಾರವೂ ಕೂಡ ಹಾಗೆ ವೈತರಣಿಯಂತೆ ಅದು ಅತ್ಯಂತ ಕ್ಲೇಶಯುಕ್ತವಾಗಿರುವಂಥದ್ದು, ಬಹಳ ತೊಂದರೆಯನ್ನ ಕೊಡ್ತಕ್ಕಂಥದ್ದು, ಬಹಳ ಹಿಂಸೆಯನ್ನು ಕೊಡ್ತಕ್ಕಂಥದ್ದು. ಆದರೆ ನಾನು ಅದಕ್ಕೆ ಹೆದರೋದಿಲ್ಲ. ನೈವ ಉದ್ವಿಜೆ ಅಂದ್ರೆ ಅಂತಹ ಸಂಸಾರವೆಂಬ ವೈತರಣಿಗೆ ನಾನು ಹೆದರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ. ನಾನು ತ್ವತ್ತೀರ್ಥ ಅಂದ್ರೆ ನಿನಗೆ ಸಂಬಂಧಪಟ್ಟಂತ ಶಾಸ್ತ್ರಗಳು. ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ನಿನಗೆ ಸಂಬಂಧಪಟ್ಟಂತ ತೀರ್ಥ ಶಾಸ್ತ್ರ, ಅಲ್ಲಿ ಹೇಳಿದಂತ ವಿಚಾರಗಳನ್ನ ಗಾಯನ ಮಹಾಮೃತ ಚಿತ್ತ ಗಾಯನ, ಅದನ್ನ ನಿರಂತರವಾಗಿ ಹೇಳುವಂಥದ್ದು. ಈ ಶಬ್ದೆ ನಾಮಸಂಕೀರ್ತನೆ ಮಾಡುವಂಥದ್ದು. ಅಂತಹ ಮಹಾ ಅಮೃತ, ದೊಡ್ಡ ಅಮೃತ, ಅದರಲ್ಲಿ ನನ್ನ ಮನಸ್ಸು ಪೂರ್ತಿಯಾಗಿ ಮುಳುಗಿದೆ. ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ, ಭಗವಂತನ ಮಹತ್ವವನ್ನು ಹಾಡೋದು, ಕೊಂಡಾಡೋದು, ಇದರಲ್ಲೇ ಸಂಪೂರ್ಣವಾಗಿ ನಾನು ಮುಳುಗು ಹೋಗಿದ್ದೇನೆ. ಹಾಗಾಗಿ ನಾನು ಸಂಸಾರದ ಸಮುದ್ರಕ್ಕೆ, ಸಂಸಾರ ಎಂಬ ವೈತರಣಿಗೆ ನಾನು ಹೆದರೋದಿಲ್ಲ. ಯಾಕಂದ್ರೆ ಸಂಸಾರ ಸಾಗರದ ಭಯ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಪ್ರಹ್ಲಾದ ಆಡ್ತಕ್ಕಂಥ ಮಾತು, ನಾನು ಇಂತಹ ಒಂದು ಸಂಸಾರಕ್ಕೆ ಹೆದರೋದಿಲ್ಲ. ಯಾಕೆ ಹೆದರೋದಿಲ್ಲ ಅಂದ್ರೆ ನಾನು ಪರಿಪೂರ್ಣವಾಗಿ ನಿನ್ನಲ್ಲೇ ಆಸಕ್ತನಾಗಿದ್ದೇನೆ, ನಿನ್ನ ನಾಮ ಸಂಕೀರ್ತನೆ ಮೊದಲಾದ ವಿಚಾರಗಳಲ್ಲೇ ಮಗ್ನನಾಗಿದ್ದೇನೆ. ಅದರಿಂದಾಗಿ ಯಾವುದರ ಬಗ್ಗೆಯೂ ಕೂಡ ನನಗೆ ಭಯ ಇಲ್ಲ. ಆದರೆ ಶೋಚೆ, ನನಗೆ ಯಾವುದೋ ಒಂದು ದುಃಖ ಇದೆ. ಯಾವುದು ದುಃಖ ಅಂತ ಹೇಳಿದ್ರೆ ಇಂದ್ರಿಯಾರ್ಥ ಮಾಯಾಸುಖಾಯ. ಇಂದ್ರಿಯ ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳು, ಅದಕ್ಕೆ ಸಂಬಂಧಪಟ್ಟಂತ ಮಾಯಾಸುಖ. ಮಾಯಾ ಅಂದ್ರೆ ಪ್ರಕೃತಿಯಿಂದ ಪ್ರಾಕೃತ ಸುಖ ಅಂತ ಅರ್ಥ. ಇಂದ್ರಿಯಗಳಿಗೆ ಸಂಬಂಧಪಟ್ಟ ಇಂದ್ರಿಯಾರ್ಥಗಳು, ಇಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯಗಳು, ಅವುಗಳಿಗೆ ಸಂಬಂಧಪಟ್ಟ ಅರ್ಥಗಳು ಅಂದ್ರೆ ವಿಷಯಗಳು. ಆ ಸುಖ ಎಂಥ ಸುಖ ಅಂದ್ರೆ ಮಾಯಾಸುಖ ಶಬ್ದಕ್ಕೆ ಪ್ರಾಕೃತ ಸುಖ ಅಂತ ಅರ್ಥ. ಅಂತಹ ಸುಖ, ಆ ಸುಖದಲ್ಲೇ ಆಸಕ್ತರಾದವರಾಗಿ ವಿಮುಖ ಚೇತಸಃ ಭರಂ ಉದ್ವಹತಃ, ಇವುಗಳಲ್ಲೇ ಆಸಕ್ತರಾದವರಾಗಿ ಆ ದೊಡ್ಡ ಭಾರವನ್ನ ಹೊತ್ಕೊಂಡಿದ್ದಾರೆ. ಏನದ ಭಾರ? ನಿರಂತರವಾಗಿ ಮತ್ತಷ್ಟು ಸಂಸಾರಕ್ಕೆ ಕಾರಣವಾಗುವಂತ ಕರ್ಮಗಳ ಭಾರವನ್ನು ಹೊಂದಿದ್ದಾರೆ. ಹಾಗೆ ಭರಂ ಅಂದ್ರೆ ಸಂಸಾರ ಅಂತ, ಸಂಸಾರವನ್ನ ಹೊತ್ಕೊಂಡಿದ್ದಾರೆ. ಮತ್ತಷ್ಟು ಸಂಸಾರ ಬರಬೇಕು, ಆ ರೀತಿ ಕರ್ಮವನ್ನ ಮಾಡೋದು, ಆ ಕರ್ಮದ ಭಾರವನ್ನು ಹೊತ್ತುಕೊಳ್ಳೋದು. ಉದ್ವಹತ ಅಂದ್ರೆ ಹೊತ್ತಿರುವ ಅಂತ ಅರ್ಥ. ಅಂತಹ ಹೊತ್ತಿರುವಂತಹ ವಿಮುಖ ಚೇತಸಃ, ಯಾವತ್ತೂ ಕೂಡ ಭಗವಂತನ ಕಡೆಗೆ ನಮ್ಮ ಮುಖ ಮಾಡಬೇಕು. ಅದು ಬಿಟ್ಟುಕೊಂಡು ಭಗವಂತನ ಕಡೆಗೆ ವಿಮುಖ ಚೇತಸಃ, ಭಗವಂತನ ಕಡೆಗೆ ಮುಖ ಮಾಡೋದೇ ಇಲ್ಲ, ವಿರುದ್ಧವಾದ ಮುಖ. ವಿಮುಖ ಅಂದ್ರೆ ದೇವರಿಗೆ ಬೆನ್ನು ಹಾಕಿ ನಿಲ್ಲೋದು ಅಂತ ಅರ್ಥ. ಅಂದ್ರೆ ದೇವರ ಬಗ್ಗೆ ಭಕ್ತಿ ಇಲ್ಲ, ಕಾಳಜಿ ಇಲ್ಲ, ಭಗವಂತನ ನಾಮ ಸಂಕೀರ್ತನೆ ಮಾಡ್ಬೇಕೆಂಬತಕ್ಕಂಥ ಆಸಕ್ತಿ ಇಲ್ಲ, ಇದು ಯಾವುದೂ ಇಲ್ಲದೆ ಇರತಕ್ಕಂತಹ ಈ ವ್ಯಕ್ತಿಗಳಿದ್ದಾರಲ್ಲ, ವಿಮೂಢಾನ ಶೋಚೇನು ತೇ ವಿಮುಖ ಚೇತಸ. ನಿನ್ನ ಬಗ್ಗೆ ವಿಮುಖ ಚೇತ, ವಿಮುಖಂ ಚೇತಃ ಏಷಾಂತೆ ವಿಮುಖ ಚೇತಸ ಅಂತ. ನಿನ್ನ ವಿಚಾರದಲ್ಲಿ ಪರಾಂಗುಖರಾಗಿರುವವರು, ನಿನ್ನ ಬಗ್ಗೆ ಭಕ್ತಿ ಭಾವನೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಅಂತ ಯಾರಿದ್ದಾರೋ ಅವರ ವಿಚಾರದಲ್ಲಿ
ಶೋಚೇನು, ನಾನು ದುಃಖ ಪಡುತ್ತಿದ್ದೇನಷ್ಟೇ. ಅಂದ್ರೆ ನನಗೆ ದುಃಖ, ನನ್ನ ಸಂಸಾರ ಸಮುದ್ರದ ಬಗ್ಗೆ ನನಗೆ ದುಃಖ ಇಲ್ಲ. ಯಾಕೆ? ನನಗೆ ಸಂಬಂಧಪಟ್ಟ ಸಂಸಾರ ಸಮುದ್ರವನ್ನು ನಾನು ದಾಟುತ್ತೇನೆ ಅನ್ನೋದು ನನಗೆ ಗೊತ್ತು. ಯಾಕೆ ಗೊತ್ತು? ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ, ನಿನ್ನ ತೀರ್ಥ, ನಿನಗೆ ಸಂಬಂಧಪಟ್ಟಂತ ಶಾಸ್ತ್ರ, ಅದರಲ್ಲೇ ಹಾಡೋದು, ಹೊಗಳೋದು ಅಂತ ಒಂದು ಮಹಾ ಅಮೃತ, ಅದನ್ನ ಪಾನ ಮಾಡುವಂಥದ್ದು, ಕಿವಿಯ ಮೂಲಕವಾಗಿ ಮಹಾಮೃತ ಪಾನ ಮಾಡೋದು, ಇದರಲ್ಲೇ ನಾನು ಆಸಕ್ತನಾಗಿದ್ದೇನೆ. ಅದರಿಂದಾಗಿ ನನಗೆ ಇದರ ಬಗ್ಗೆ ಯಾವುದೇ ರೀತಿಯಾಗಿರತಕ್ಕಂಥ ಭಯ ಇಲ್ಲ. ಆದರೆ ಯಾರು ವಿಮುಖ ಚೇತಸ, ಪ್ರಾಕೃತ ಸುಖಗಳಲ್ಲಿ ಆಸಕ್ತರಾದವರಾಗಿ ವಿಮುಖ ಚೇತಸಃ ಅಂತ ಹೇಳಿದ್ರೆ ವಿಮುಖಂ ಚೇತಃ ಏಷಾಂತೆ, ಇದರಿಂದ ವಿಮುಖರಾಗಿದ್ದಾರೆ, ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇಲ್ಲ, ಭಗವದ್ ಭಕ್ತಿಯಿಂದ ದೂರ ಇದ್ದಾರೆ, ಭಗವಂತನ ಉಪಾಸನೆಯನ್ನ ಮಾಡ್ತಾ ಇಲ್ಲ. ಇಂಥವರ ಬಗ್ಗೆ ನಾನು ದುಃಖವನ್ನು ಪಡ್ತಾ ಇದ್ದೇನೆ ಹೊರತು ಮತ್ಯಾವುದರ ಬಗ್ಗೆ ಕೂಡ ನನಗೆ ದುಃಖವಿಲ್ಲ ಅಂತಕ್ಕಂಥ, ನನ್ನ ಬಗ್ಗೆ, ನನ್ನ ಸಂಸಾರದ ಬಗ್ಗೆ ನನಗೆ ದುಃಖ ಇಲ್ಲ ಹೊರತು ಜನರ ಬಗ್ಗೆ, ಅವರ ಪರಿಸ್ಥಿತಿಯ ಬಗ್ಗೆ ನನಗೆ ದುಃಖ ಇದೆ ಅಂತಕ್ಕಂಥ ವಿಚಾರವನ್ನ ಪ್ರಹ್ಲಾದಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ನೋಡ್ಕೊಳ್ಳಿ. ನಾನು ಬ್ರಹ್ಮವಚನಮೇತತು, ಅಂದ್ರೆ ಹಿಂದೆ ಬಂದಿರತಕ್ಕಂಥ ಶ್ಲೋಕ ಇದೆಯಲ್ಲ, ಅದು ಚತುರ್ಮುಖ ಬ್ರಹ್ಮದೇವರು ಹೇಳ್ತಕ್ಕಂಥ ಮಾತು. ತತ್ರಾಯಂ ಸ್ವಭಾವ ಅಸ್ತೇವ ಇತಿ ವದಾಮಹ. ಆ ಬ್ರಹ್ಮದೇವರಲ್ಲಾಗಬೇಕಾದ್ರೆ ಬ್ರಹ್ಮದೇವರು ಜೀವೋತ್ತಮರು, ಅವರಲ್ಲಿ ಇಂತಹ ಒಂದು ಸ್ವಭಾವ ಅಂದ್ರೆ ಏನು? ತನ್ನ ಮಕ್ಕಳ ಬಗ್ಗೆ ಒಂದು ಕಾರುಣ್ಯವನ್ನ ಇಟ್ಟುಕೊಳ್ಳತಕ್ಕಂಥ ಒಂದು ಸ್ವಭಾವ ಅದು ಬ್ರಹ್ಮದೇವರಲ್ಲಿ ಇದೆ ಅನ್ನೋದನ್ನ ನಾವು ಬೇಕಾದ್ರೆ ಹೇಳೋಣ. ಇತಿ ವದಾಮಹ, ತತ್ರ ಏವಂ ಸ್ವಭಾವ ಅಸ್ತಿ ಇತಿ ವದಾಮಹ, ಅಂತ ಒಂದು ಸ್ವಭಾವ ಇದೆ ಅಂತ ಹೇಳೋಣ. ಸರ್ವೇಷಾಮಪಿ ಸಾಧೂನಾಂ ಈದೃಶಃ ಏವ ಸ್ವಭಾವ ಇತಿ ಕುತಃ. ಎಲ್ಲಾ ಸಜ್ಜನರಿಗೂ ಇಂಥದ್ದೇ ಒಂದು ಸ್ವಭಾವ ಇರುತ್ತೆ. ಅಂದ್ರೇನು? ಮತ್ತೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹ, ಮತ್ತೊಬ್ಬರ ಕಷ್ಟವನ್ನ ಪರಿಹಾರ ಮಾಡಬೇಕು ಅಂತಕ್ಕಂಥ ಇಚ್ಛೆ ಎಲ್ಲರಿಗೂ ಇದ್ದೇ ಇರತ್ತಂತ ಹೇಗೆ ಗೊತ್ತಾಗತ್ತೆ? ಸರ್ವೇಷಾಮಪಿ ಸಾಧೂನಾಂ ಈದೃಶಃ ಏವ ಸ್ವಭಾವ ಇತಿ ಕುತಃ ಇತ್ಯಥ ನೈವಂ ವಕ್ತುಂ ಯುಕ್ತಂ. ಈ ತರ ಆಕ್ಷೇಪ ಮಾಡೋದು ಸರಿಯಲ್ಲ. ಸಜ್ಜನರು ಅಂದ್ರೆ ಅವರು ಪರರ ಬಗ್ಗೆ ಕಾರುಣ್ಯ ಇದ್ದೇ ಇರುತ್ತೆ, ದುಃಖದಲ್ಲಿದ್ದವರ ಬಗ್ಗೆ ಸಂಕಟ ಕಾರುಣ್ಯ ಅವರಿಗೆ ಇದ್ದೇ ಇರುತ್ತೆ. ಯತಃ ಇತಃ ಅನ್ಯೇಷು ಅಪಿ ಸಾಧುಷು ಇದಮಸ್ತಿ. ಯಾಕೆ ಅಂದ್ರೆ ಬ್ರಹ್ಮದೇವರಲ್ಲಿ ಮಾತ್ರ ಇಂಥ ಸ್ವಭಾವ ಇರೋದಲ್ಲ, ಬೇರೆಯವರಲ್ಲೂ ಇಂಥ ಸ್ವಭಾವ ಇದೆ ಅನ್ನೋದು ಗೊತ್ತಾಗತ್ತೆ. ಅನ್ಯೇಷು ಅಪಿ ಸಾಧುಷು ಇದಮಸ್ತಿ, ಬೇರೆ ಸಜ್ಜನರಲ್ಲೂ ಕೂಡ ಇಂತಹ ಒಂದು ಪರರ ಕಷ್ಟಕ್ಕೆ ಸ್ಪಂದಿಸುವ ಒಂದು ಕಾರುಣ್ಯ ಇದ್ದೇ ಇದೆ. ತತಃ ಸಾಧೂನಾಮಿತ್ಯೇವ ವಕ್ತವ್ಯಂ. ಹಾಗಾಗಿ ಅದು ಸಜ್ಜನರ ಸ್ವಭಾವ, ಬರೀ ಬ್ರಹ್ಮದೇವರ ಸ್ವಭಾವ ಅಂತಲ್ಲ, ಸಾಧೂನಾಂ ಸಕಲ ಸಜ್ಜನರ ಸ್ವಭಾವವೇ ಅದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅನ್ಯಥಾ ಅತಿವ್ಯಾಪ್ತಿಯೇ ಆಪತ್ತೇ ಇತ್ಯಾಶಯೇನ ಸಕಲ ಸಾಧು ಶಿರೋಮಣೆ ಪ್ರಹ್ಲಾದಸ್ಯ ವಚನಂ ಪಠತಿ. ಅಂದ್ರೆ ಬ್ರಹ್ಮದೇವರಲ್ಲಿ ಮಾತ್ರ ಇರೋದು ಅಂತ ಹೇಳ್ಬಿಟ್ರೆ ಏನು? ಕಾರುಣ್ಯ, ಪರರ ಕಷ್ಟವನ್ನ ಕಂಡು ಮರುಗುವ ಒಂದು ಕಾರುಣ್ಯ ಅದು ಬ್ರಹ್ಮದೇವರಲ್ಲಿ ಮಾತ್ರ ಇರೋದು, ಅದು ಬ್ರಹ್ಮದೇವರ ಲಕ್ಷಣ ಅಂತ ಹೇಳ್ಬಿಟ್ರೆ ಅತಿವ್ಯಾಪ್ತಿ ಅಂತ ಒಂದು ದೋಷ ಅದು ಶಾಸ್ತ್ರದಲ್ಲಿ ಬರತಕ್ಕಂಥದ್ದು. ಅಂದ್ರೆ ನೋಡಿ, ಕೈಕಾಲಿದ್ದವರು ಮನುಷ್ಯರು ಅಂತ ನಾವು ಹೇಳ್ತೀವಿ. ಮನುಷ್ಯನ ಲಕ್ಷಣ ಏನು ಅಂತ ಹೇಳಿದ್ರೆ ಕೈಕಾಲಿದ್ದವನು ಮನುಷ್ಯ. ಕೈಕಾಲು ಮನುಷ್ಯನಿಗೆ ಮಾತ್ರ ಇರೋದಾ? ಕೈಕಾಲು ಕೋತಿಗೂ ಇದೆ ಅಲ್ವಾ? ಕೋತಿ ಜಾತಿಯ ಪ್ರಾಣಿಗಳು, ಗೊರಿಲ್ಲ, ಚಿಂಪಾಂಜಿ, ಇವೆಲ್ಲವುಗಳಿಗೂ ಕೂಡ ಕೈಕಾಲಿದೆ. ಅಲ್ಲಿ ಕೈಕಾಲಿದ್ದವನು ಮನುಷ್ಯ ಅಂತ ಹೇಳಿದ್ರೆ ಲಕ್ಷಣ ಅಲ್ಲ. ಅಥವಾ ಕೊಂಬಿದ್ದದ್ದೆಲ್ಲವೂ ಕೂಡ ಹಸು ಅಂದ್ರೆ ಅದು ಲಕ್ಷಣ, ಕೊಂಬು ಹಸು ಮಾತ್ರ ಇರೋದ? ಬೇರೆ ಕಡೆಲೂ ಇದೆ. ಹಾಗಾಗಿ ಪರರ ಕಷ್ಟವನ್ನ ಕಂಡು ಮರುಗುವ ಸ್ವಭಾವ ಬ್ರಹ್ಮದೇವರಿಗೆ ಮಾತ್ರ ಇರೋದು ಅಂತ ಹೇಳ್ಬಿಟ್ರೆ ಅತಿವ್ಯಾಪ್ತಿ. ಅಂದ್ರೆ ಬ್ರಹ್ಮದೇವರಲ್ಲಿ ಮಾತ್ರ ಇರೋದಿಲ್ಲ, ಬೇರೆಯವರಲ್ಲೂ ಇದೆ. ಹಾಗಾಗಿ ಅದು ಬ್ರಹ್ಮದೇವರ ಲಕ್ಷಣ ಅಲ್ಲ, ಸಜ್ಜನ ಸ್ವಭಾವ. ಸಜ್ಜನರು ಅಂದ್ರೆ ಹಾಗೆ ಮತ್ತೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಅತಿವ್ಯಾಪ್ತ್ಯಾಪತ್ತೇ ಇತ್ಯಾಶಯೇನ ಸಕಲ ಸಾಧು ಶಿರೋಮಣೇ ಪ್ರಹ್ಲಾದಸ್ಯ ವಚನಂ ಪಠತಿ. ಸಕಲ ಸಜ್ಜನ ಶಿರೋಮಣಿ ರಾಯರ ಪೂರ್ವಜನ್ಮವೇ ವ್ಯಾಸರಾಜರು, ವ್ಯಾಸರಾಜರ ಪೂರ್ವಜನ್ಮವೇ ಪ್ರಹ್ಲಾದರಾಜರು ಅಂತ ಪ್ರಹ್ಲಾದರಾಜರ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಪ್ರಹ್ಲಾದಸ್ಯ ವಚನಂ ಪಠತಿ. ನೈವೋದ್ವಿಜೆ ತ್ವತ್ತೀರ್ಥಂ. ತ್ವತ್ತೀರ್ಥಂ ಅಂದ್ರೆ ತ್ವಚ್ಚರಿತಂ ಅಂತ ಅರ್ಥ. ನಿನ್ನ ಚಾರಿತ್ರ್ಯವನ್ನು ಹೇಳ್ತಕ್ಕಂಥ ಅನೇಕ ಶಾಸ್ತ್ರಗಳು, ಅದರಲ್ಲೇ ಚಿತ್ತಂ ಯಸ್ಯ ಅಂತ ತಸ್ಯ ಗಾಯನಂ, ನಿನ್ನ ಚಾರಿತ್ರ್ಯದ ಗಾಯನ, ಹಾಡೋದು. ಗಾಯನ ಶಬ್ದಕರ್ತೇನು? ಕೀರ್ತನ, ಹೇಳೋದು. ತದೇವ ಮಹದಮೃತಂ, ನಿನ್ನ ನಾಮ ಸಂಕೀರ್ತನ ದೊಡ್ಡ ಸಮುದ್ರ, ಅಮೃತ. ತೇನ ಮತ್ತಂ, ಅದರಿಂದ ಮದಿಸಿದ ನಾನು ಸಂತೃಪ್ತನಾಗಿದ್ದೇನೆ. ನಿನ್ನ ಗಾಯನ, ನಿನ್ನ ಚಾರಿತ್ರ್ಯವನ್ನ ಹಾಡ್ತಾ ಕೇಳಿಸ್ಕೊಳ್ತಾ ನಾನು ಸಂತುಷ್ಟನಾಗಿದ್ದೇನೆ. ತುಷ್ಟಂ ಚಿತ್ತಂ ಯಸ್ಯ ತಾದೃಶಃ, ಅಂತಹ ನಾನು ಭವರೂಪಾಯಾಹ ತರಿತುಂ ಅಶಕ್ಯಾಹ ವೈತರಣ್ಯಾಹ. ವೈತರಣ್ಯ ಅಂದ್ರೆ
ದಾಟಲು ಅಸಖ್ಯವಾದದ್ದು. ಇಲ್ಲಿ ಯಾವುದು ವೈತರಣಿ? ಭವ, ಸಂಸಾರವೇ ದೊಡ್ಡ ವೈತರಣಿ ನದಿ. ಅಂತಹ ವೈತರಣ್ಯಾಹ ಸಕಾಶಾತು ನೈವ ಉದ್ವಿಜೆ. ಉದ್ವಿಜೆ ಅಂದ್ರೆ ನಾನು ಹೆದರುವುದಿಲ್ಲ. ಕಥಂ ತರೇಯಮಿತಿ ಚಿಂತೆಯ ನ ಶೋಚಾಮಿ. ಇಂತಹ ಒಂದು ಸಂಸಾರ ಸಮುದ್ರವನ್ನ ಹೇಗಪ್ಪ ದಾಟ್ಲಿ ಅಂತ ನಾನು ದುಃಖ ಪಡೋದಿಲ್ಲ. ಅನೇನ ಸಂಸಾರಾತ್ ಭಯಾಭಾವ ರೂಪಂ ಅಭಯಂ ಯಮಾಂತರ್ಗತಂ ಶಮಲಭ್ಯಂ ಸೂಚಯತಿ. ಅಂದ್ರೆ ಇದರಿಂದ ಪ್ರಹ್ಲಾದ ಏನನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಂಸಾರಾತ್ ಭಯ ಅಭಾವ ರೂಪಂ. ಸಂಸಾರದ ಬಗ್ಗೆ ಭಯ ಇಲ್ಲ, ಸಂಸಾರದ ಬಗ್ಗೆ ಭಯ ಇಲ್ಲ. ಹಾಗಾಗಿ ಅಭಯ, ಅಭಯ ಅನ್ನೋದು ಯಮಗಳು ಅಂತ. ದ್ವಾದಶ ಯಮ, 12 ಯಮಗಳಲ್ಲಿ ಒಂದು ಅಭಯ. ಆ ಯಮ ಪ್ರಾಪ್ತವಾಗೋದು ಹೇಗೆ, ಅಭಯ ಪ್ರಾಪ್ತವಾಗೋದು ಹೇಗೆ ಅಂದ್ರೆ ಶಮಲಭ್ಯಂ. ಶಮ ಅಂದ್ರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಭಗವಂತನಲ್ಲಿ ನಮ್ಮ ಬುದ್ಧಿಯನ್ನ ಕೇಂದ್ರೀಕರಿಸೋದೇ ಶಮ. ಆ ಶಮದಿಂದ ಪ್ರಾಪ್ತವಾಗುವಂಥದ್ದು ಅಭಯ. ಎಷ್ಟೆಷ್ಟು ನಾವು ದೇವರಲ್ಲಿ ಭಕ್ತಿಯನ್ನ ಮಾಡ್ತೀವೋ, ಭಗವದ್ ಭಕ್ತರಾಗ್ತೀವೋ, ಅಷ್ಟಷ್ಟು ನಮ್ಮ ಭಯ ಪರಿಹಾರವಾಗುತ್ತೆ. ನು ತರ್ಹಿ ಕಿಂ ವಿಷಯ ಶೋಕ. ನು ತರ್ಹಿ ಅಂತ ಅರ್ಥ. ನು ಅನ್ನೋದು ತರ್ಹಿ ಎಂಬ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ. ಹಾಗಾದ್ರೆ ಯಾವುದರ ಬಗ್ಗೆ ದುಃಖ ಇದೆ ನಿನಗೆ ಅಂತ ಹೇಳಿದ್ರೆ, ಉತ್ತರ ಮಾಹ ಇಂದ್ರಿಯ, ಇಂದ್ರಿಯಾರ್ಥ ಮಾಯಾ ಸುಖಾಯ. ಇಂದ್ರಿಯಾಣಾಂ ಅರ್ಥ. ಇಂದ್ರಿಯಕ್ಕೆ ಕಣ್ಣಿಗೆ ಬಣ್ಣ ಅರ್ಥ, ಕಿವಿಗೆ ಶಬ್ದ ಅರ್ಥ, ಮೂಗಿಗೆ ಗಂಧ ಅರ್ಥ, ನಾಲಿಗೆಗೆ ರುಚಿ. ಹೀಗೆ ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ವಿಷಯಗಳು ಅಂತ ಇರ್ತವೆ. ವಿಷಯ ತಜ್ಜನ್ಯಂ. ಆ ಇಂದ್ರಿಯಕ್ಕೂ ವಿಷಯಕ್ಕೂ ಆಗುವಂತ ಸಂಪರ್ಕ, ಅದರಿಂದ ಉಂಟಾದಂತಹ ಏನು ಮಾಯಾಸುಖಂ. ಯಾವ ಒಂದು ಮಾಯಾಸುಖ. ಮಾಯಾಸುಖ ಶಬ್ದಕ್ಕರ್ಥ ಪ್ರಾಕೃತಂ, ಪ್ರಾಕೃತವಾದ ಸುಖ. ಅದೆಂಥದ್ದು? ಅಲ್ಪಂ ಅಶಾಶ್ವತಂ ಚ. ತಾತ್ಕಾಲಿಕವಾದ ಸುಖ ಮತ್ತು ಪರ್ಮನೆಂಟ್ ಆಗಿರತಕ್ಕಂಥ ಸುಖವೂ ಅಲ್ಲ. ಅಶಾಶ್ವತವಾದಂತಹ ಅತ್ಯಂತ ನ್ಯೂನವಾದ, ಅತ್ಯಂತ ಅಲ್ಪಕಾಲದ ಸುಖ ಅದು. ಅದಕ್ಕೋಸ್ಕರವಾಗಿ ಸಂಸಾರಾಖ್ಯಂ ಭಾರಂ ಗರ್ಧಭವತು ವಹತಃ. ಸಂಸಾರವೆಂಬ ದೊಡ್ಡ ಭಾರವನ್ನ, ಭರಂ ಅಂದ್ರೆ ಭಾರ ಅಂತ ಅರ್ಥ, ಅದು ಹೊತ್ತಿದ್ದಾರೆ. ಹೇಗೆ ಗರ್ಧಭ, ಗರ್ಧಭ ಅಂದ್ರೆ ಕತ್ತೆ. ಕತ್ತೆ ಹೇಗೆ ಭಾರ ಹೊರತ್ತೋ ಆತರ ಏನೂ ಪ್ರಯೋಜನವಿಲ್ಲದೆ ಕತ್ತೆ ಭಾರ. ಕತ್ತೆಗೆ ಏನು ಪ್ರಯೋಜನ ಭಾರ ಹೊರೋದ್ರಿಂದ? ಏನೂ ಪ್ರಯೋಜನವಿಲ್ಲ. ಏನೂ ಪ್ರಯೋಜನವಿಲ್ಲದೆ ಕತ್ತೆ ಭಾರ ಹೊರುವಂತೆ, ಹೀಗೆ ಏನೂ ಪ್ರಯೋಜನವಿಲ್ಲದೆ ಸಂಸಾರದ ಭಾರವನ್ನ ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾಗಿ ಈ ಸಂಸಾರಿ ಜೀವಿಗಳು ಹೊತ್ತಿದ್ದಾರಲ್ವಾ. ಅತಯೇವ ವಿಮೂಢಾನ್. ಹಾಗೆ ಕತ್ತೆ ಅದು ಬುದ್ಧಿ ಇಲ್ಲದ ಪ್ರಾಣಿ ಅಂತ. ಕತ್ತೆ ಅಂತ ಯಾರಿಗೆ ಬೈತೀವಿ? ಏನು ಆಲೋಚನಾ ಶಕ್ತಿ ಇಲ್ಲದವನು ಕತ್ತೆ ಅಂತ ಬೈತೀವಿ. ಅಂದ್ರೆ ಆಲೋಚನಾ ಶಕ್ತಿ ಇಲ್ಲ, ಮೂರ್ಖರು ಅಂತ ಅರ್ಥ. ಹಾಗೆ ಯಾವುದೋ ಒಂದು ಅಶಾಶ್ವತವಾದ ಅಲ್ಪವಾದ ಸುಖಕ್ಕೋಸ್ಕರವಾಗಿ ಇಷ್ಟು ದೊಡ್ಡ ಭಾರವನ್ನು ಹೊತ್ತಿರತಕ್ಕಂಥವ್ರು ವಿಮೂಢರು, ಮೂರ್ಖರು. ತೇನ ಭಾರೇನ ತೇ ತ್ವದ್ವಿಷಯ ವಿಮುಖಂ. ಆಗ ಆ ಭಾರವನ್ನು ಹೊತ್ತವ್ರಿಗೆ ಏನು ಗೊತ್ತಾಗೋದೇ ಇಲ್ಲ, ಭಾರದ ಬಗ್ಗೆನೇ ಚಿಂತೆ ಹೊರತು ಬೇರೆ ಏನು ಗೊತ್ತಾಗೋದಿಲ್ಲ. ಹಾಗಾಗಿ ತ್ವದ್ವಿಷಯ, ನಿನ್ನ ವಿಚಾರದಲ್ಲಿ ವಿಮುಖ ಚೇತಃ. ವಿಮುಖಂ ಚೇತಃ ಯೇಷಾಂತೆ. ಯಾರು ವಿಮುಖರಾಗಿದ್ದಾರೆ, ನಿನ್ನ ಬಗ್ಗೆ ಆಸಕ್ತಿಯೇ ಇಲ್ಲ, ಭಕ್ತಿಯೇ ಮಾಡೋದಿಲ್ಲ, ಅಂತಹ ಒಂದು ಮನಸ್ಸುಳ್ಳಂತಹ ತಾದೃಶಾನುದ್ದೇಶ್ಯ ಶೋಚೆ ಇತಿ. ಶೋಚ ಇತಿ ಅಂತಿದೆ, ಬಿಡಿಸಿದಾಗ ಶೋಚೆ ಇತಿ. ಅಂತವರ ಬಗ್ಗೆ ನಾನು ದುಃಖವನ್ನ ಪಡುತ್ತಿದ್ದೇನೆ. ಅನೇನ ದಯಾಖ್ಯ ಭಾಗವತ ಧರ್ಮ ಪ್ರದರ್ಶಿತೋ ಭವತಿ. ದಯಾ ಅಂದ್ರೆ ಭಾಗವತ ಧರ್ಮಗಳು 30 ಭಾಗವತ ಧರ್ಮಗಳನ್ನ ಅಲ್ಲಲ್ಲೇ ಹೇಳ್ತಾರೆ. ಇದರ ಮೂಲಕವಾಗಿ ದಯಾ ಎಂಬತಕ್ಕಂಥ ಭಾಗವತ ಧರ್ಮವನ್ನ ಹೇಳಿದಾಗಾಯ್ತು. ದಯಾ ಅಂದ್ರೆ ಅನುಕಂಪೆ, ಪರರ ಕಷ್ಟಕ್ಕೆ ಸ್ಪಂದಿಸುವ ಒಂದು ಸ್ವಭಾವ. ಆ ಭಾಗವತ ಧರ್ಮವನ್ನು ಹೇಳಿದಂಗಾಯ್ತು. ಭವ ದುರುತ್ಯಯ ವೈತರಣ್ಯಾಹ ನೈ ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ ಅಹಂ ನೈವ ಉದ್ವಿಜೆ. ನು ಆದರೆ, ಅಥವಾ ಮತ್ಯಾವುದು ಕೇಳಿರುತ್ತೇನೆ ಅಂದ್ರೆ, ನು ಆದರೆ ಇಂದ್ರಿಯಾರ್ಥ ಮಾಯಾ ಸುಖಾಯ ತೇ ವಿಮುಖ ಚೇತಸಃ ಬರಂ ಉದ್ವಹತಃ ವಿಮೂಢಾನ್ ಶೋಚೆ. ಶೋಚೆ ಇಂತಹ ವಿಮುಖರ ಬಗ್ಗೆ ದುಃಖ ಪಡ್ತೇನೆ. ನೈವೋದ್ವಿಜೆ ಭವ ದುರತ್ಯಯ ವೈತರಣ್ಯಾಹ ಸ್ವತೀರ್ಥ ಗಾಯನ ಮಹಾಮೃತಮತ್ತ ಚಿತ್ತಃ ಶೋಚೇನು ತೇ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಬರಮುದ್ವಹತೋ ವಿಮೂಢಾನ್. ಇಂದ್ರಿಯಾರ್ಥ ಮಾಯಾ ಸುಖಾಯ ಅನ್ನೋದು ಒಂದೇ ಪದ. ಶ್ರೀಕೃಷ್ಣಾರ್ಪಣ.